ಈ ಸಿನಿಮಾದಲ್ಲಿ ಒಬ್ಬ ತಂದೆ ಮಾಡಿದ ತಪ್ಪಿನಿಂದ ತನ್ನ ಇಬ್ಬರು ಹೆಣ್ಮಕ್ಳ ಜೀವನ ನಾಶ ಆಗ್ಬಿಡತ್ತೆ. ಆ ಹೆಣ್ಮಕ್ಳು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ. ಕೊನೆಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳಿಯಕ್ಕೆ ಲವ್ ಸೋನಿಯಾ ಅನ್ನೋ ಹಿಂದಿ ಸಿನಿಮಾನ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಣ. ಸಿನಿಮಾ ಶುರುವಾಗ್ತಾ ಶಿವ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಶಿವ ಒಬ್ಬ ರೈತನಾಗಿ ತನ್ನ ಜೀವನ ನಡೆಸ್ತಿರ್ತಾನೆ. ತನ್ಗೆ ಇಬ್ರು ಹೆಣ್ಮಕ್ಳಿರ್ತಾರೆ. ಒಬ್ಳು ಸೋನಿಯಾ, ಇನ್ನೊಬ್ಳು ಪ್ರೀತಿ. ಆದ್ರೆ ಶಿವನ ಹೊಲದಲ್ಲಿ ಸರಿಯಾಗಿ ಬೆಳೆ ಬೆಳೆದೆ ಸಾಲ ಮಾಡ್ಬಿಟ್ಟಿರ್ತಾನೆ. ತನ್ನ ಕುಟುಂಬ ನಡೆಸೋಕ್ಕೂ ಕೂಡ ಬಹಳ ಕಷ್ಟ ಪಡ್ತಿರ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಊರಿನ ಜಮೀನ್ದಾರ್ ಹತ್ರ ಬಹಳ ಸಾಲ ಮಾಡ್ಬಿಡ್ತಾನೆ. ಆ ಸಾಲ ಹೇಗ್ ತೀರ್ಸೋದು ಶಿವಗ್ ಗೊತ್ತಾಗಲ್ಲ. ಸಾಯಕ್ಕೂ ಕೂಡ ಟ್ರೈ ಮಾಡ್ತಾನೆ, ಆದ್ರೆ ಧೈರ್ಯ ಸಾಕಾಗಲ್ಲ. ಶಿವ ಒಂದಿನ ತನ್ನ ಹಿರಿ ಮಗಳಾದ ಪ್ರೀತಿನ ಜಮೀನ್ದಾರ್ ಮನೆ ಕರ್ಕೊಂಡ್ಬರ್ತಾನೆ. ಸೋನಿಯಾಗಿ ಈ ವಿಷಯ ತಿಳಿದು ಡೌಟ್ ಪಡ್ತಾ ಇರ್ತಾಳೆ. ಆಕೆ ಕೂಡ ಫಾಲೋ ಆಗ್ತಾ ಹಿಂದೆ ಹೋಗ್ತಾಳೆ. ಈ ಕಡೆ ಶಿವ ಜಮೀನ್ದಾರ್ ಮನೆ ಕರ್ಕೊಂಡೋಗಿ ತನ್ನ ಸ್ವಂತ ಮಗಳು ಅನ್ನೋದು ಕೂಡ ನೋಡದೆ ಪ್ರೀತಿನ ಮಾರ್ಬಿಡ್ತಾನೆ. ಆದ್ರೆ ಪ್ರೀತಿಗೆ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀನ್ ಸಿಟಿಗೆ ಹೋಗಿ ಸಂಪಾದನೆ ಮಾಡು, ಇವರು ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಮಾರ್ಬಿಟ್ಟಿರ್ತಾನೆ. ಆದ್ರೆ ಪ್ರೀತಿಗೆ ಮಾತ್ರ ಇದೆಲ್ಲ ಇಷ್ಟ ಇರಲ್ಲ. ನಾನ್ ಎಲ್ಲಿಗೂ ಹೋಗಲ್ಲ ಅಂತ ಜೋರಾಗಿ ಆಳ್ತಾಳೆ. ಸೋನಿಯಾಗ ಅರ್ಥ ಆಗಿ ಪ್ರಶ್ನೆ ಮಾಡಕ್ ಬರ್ತಾಳೆ. ಆದ್ರೆ ಸೋನಿಯಾನ ಮನೆಯಿಂದ ಎಳೆದ್ ಬಿಸಾಕ್ಬಿಡ್ತಾರೆ. ಇನ್ನು ಶಿವ ಮಗಳನ್ನ ಮಾರ್ಬಿಡ್ತಾರೆ. ಆದ್ರೆ ಸೋನಿಯಾಗೆ ತನ್ನ ತಂದೆ ಮೇಲೆ ನಂಬಿಕೆ ಇರುತ್ತೆ. ಮಾರಿರಲ್ವೇನೋ ಅಂತ ಹೇಳಿ ಪ್ರತಿದಿನ ಪ್ರೀತಿ ಎಲ್ಲಿಗೋದ್ಲು ಅಂತ ಕೇಳ್ತಿರ್ತಾಳೆ. ಆದ್ರೆ ಶಿವ ಮಾತ್ರ ಹೇಳಿದ ಸುಳ್ಳೆ ಮತ್ತೆ ಮತ್ತೆ ಹೇಳ್ತಿರ್ತಾನೆ. ಸೋನಿಯಾಗ್ ತಡಿಯಕ್ಕಾಗದೆ ಒಂದಿನ ಮನೆ ಬಿಟ್ಟು ತನ್ನ ಅಕ್ಕನ್ ನೋಡೋಕೆ ಜಮೀನ್ದಾರ್ ಹತ್ರ ಬರ್ತಾಳೆ. ನನ್ನ ಅಕ್ಕನ ಎಲ್ಲಿ ಕಳ್ಸಿದ್ರು ನನ್ನನ್ನು ಕೂಡ ಅಲ್ಲಿಗೆ ಕಳಿಸ್ಬಿಡಿ, ನಾನು ಅಲ್ಲೇ ಹೋಗಿರ್ತೀನಿ ಅಂತ ಜಮೀನ್ದಾರ್ನ ಕೇಳ್ಕೊತಾಳೆ. ಇನ್ನ ಜಮೀನ್ದಾರಿಗೆ ಮನ್ಸಲ್ಲಿ ಲಡ್ಡು ಬಿದ್ದಂಗಾಗುತ್ತೆ. ಓಕೆ ಅಂತೇಳಿ ತನ್ನ ಒಬ್ಬ ಮಹಿಳೆಗೆ ಒಪ್ಸಿ ವೇಷಗೃಹ ಕಳ್ಸಕ್ಕೆ ಬಸ್ಸಿಗೆ ಏರಿಸ್ತಾರೆ. ಆದ್ರೆ ಸೋನಿಯಾಗ್ ಇವೆಲ್ಲ ಗೊತ್ತಿರಲ್ಲ. ನಾನು ನನ್ನ ಅಕ್ಕನ ಮೀಟ್ ಆಗ್ತಿದ್ದೀನಿ ಅಂತ ಸಂತೋಷ ಪಡ್ತಿರ್ತಾಳೆ. ಹೋಗೋ ದೂರ ಬಹಳ ಜಾಸ್ತಿ ಇರೋದ್ರಿಂದ ರೆಸ್ಟ್ಗಾಗಿ ಒಂದು ಲಾಡ್ಜ್ನಲ್ಲಿ ಉಳ್ಕೋತಾರೆ. ಈ ಮಹಿಳೆ ಮಲ್ಕೊಂಡ್ಮೇಲೆ ಸೋನಿಯಾ ರಿಸೆಪ್ಷನಿಸ್ಟ್ ಹತ್ರ ಬಂದು ನಿಮ್ಮ ಕಂಪ್ಯೂಟರ್ನ ಯೂಸ್ ಮಾಡ್ಕೋಬೋದಾ ಅಂತ ಕೇಳ್ತಾಳೆ. ಆಗ ತಾನು ಓಕೆ ಅಂತ ಹೇಳೋದ್ರಿಂದ ಸೋನಿಯಾ ತನ್ನ ಮೇಲ್ ಐಡಿ ಓಪನ್ ಮಾಡ್ತಾಳೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಸೋನಿಯಾ, ತನ್ನ ಅಕ್ಕ ಮತ್ತೆ ಸೋನಿಯಾನ ಇಷ್ಟಪಡುವ ಒಬ್ಬ ಹುಡುಗ, ಇವ್ರು 3 ಜನ ಸೇಫ್ ಆಗಿ ಮಾತನಾಡಕ್ಕೆ ಇಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಕ್ಕನಿಂದ ಏನಾದ್ರೂ ಮೇಲ್ ಬಂದಿದ್ಯಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಯಾವ ಮೇಲ್ ಕೂಡ ಬಂದಿರಲ್ಲ. ಆ ರಿಸೆಪ್ಷನಿಸ್ಟ್ಗೆ ಡೌಟ್ ಬರುತ್ತೆ. ನೀನ್ ಯಾರು, ಎಲ್ಲಿಂದ ಬಂದಿದೀಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆಗ ಸೋನಿಯಾ ನಮ್ಮ ಅಕ್ಕ ಸಿಟಿಲಿ ಕೆಲ್ಸಕ್ಕೆ ಹೋಗಿದ್ದಾಳೆ, ನಾನು ಕೂಡ ಅಲ್ಲಿಗೆ ಹೋಗ್ಬಿಡ್ತಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಈತನಿಗೆ ಇದೆಲ್ಲ ಅರ್ಥ ಆಗ್ಬಿಡುತ್ತೆ. ನೋಡಮ್ಮ, ನೀನ್ ಹೋಗೋ ಪ್ಲೇಸ್ ಒಳ್ಳೇದಲ್ಲ, ನೀನ್ ಅಲ್ಲಿಗೆ ಹೋಗ್ಬಿಟ್ರೆ ನಿನ್ ಜೀವನ ನಾಶ ಆಗ್ಬಿಡುತ್ತೆ. ನನ್ನ ಮಾತು ಕೇಳಿ ಈ ಹಣ ತಗೊಂಡು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಆದ್ರೆ ಸೋನಿಯಾ ಈತನ ಮಾತು ನಂಬಲ್ಲ. ಬೆಳಗಾಗ್ತಿದ್ದಂಗೆ ಈ ಮಹಿಳೆ ಜೊತೆ ಸಿಟಿಗೆ ಹೋಗ್ಬಿಡ್ತಾಳೆ. ಅಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ತನ್ನ ಮನ್ಸಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ, ಎಲ್ಲ ಹೊಸ್ತಾಗಿರುತ್ತೆ ಅಂತ ಅನ್ಸುತ್ತೆ. ಎಲ್ಲ ನೋಡ್ಕೊಂಡು ಕೊನೆಗೆ ವೇಷಗೃಹಕ್ಕೆ ಬಂದ್ಬಿಡ್ತಾಳೆ. ಕೊನೆಗೆ ತನ್ನ ವೇಷಗೃಹಕ್ಕೆ ಮಾರ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಅರ್ಥ ಆಗ್ಬಿಡುತ್ತೆ. ಆಗ ತನಗೆ ಅರಿವಾಗುತ್ತೆ, ಆ ರಿಸೆಪ್ಷನಿಸ್ಟ್ ಹೇಳಿದ್ದು ನಿಜ, ನಾನು ವಾಪಸ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾಳೆ. ಅಲ್ಲಿಂದ ಓಡೋಗೋಕ್ಕೂ ಕೂಡ ಟ್ರೈ ಮಾಡಿದ್ರು ಸಾಧ್ಯ ಆಗಲ್ಲ. ಇನ್ನು ಸೋನಿಯಾನ ಆ ವೇಷಗೃಹದಲ್ಲಿದ್ದ ಮಾಧುರಿ ಅನ್ನೋ ಮಹಿಳೆಗೆ ಒಪ್ಪಿಸ್ತಾರೆ. ಆದ್ರೆ ಮಾಧುರಿ ಮಾತ್ರ ಆ ವೇಷಗೃಹನ ನಡೆಸೋ ಫೈಜಲ್ ಅನ್ನೋ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾಳೆ. ಸೋನಿಯಾ ವರ್ಜಿನ್ ಅಲ್ಲ ಅಂತ ಫೈಜಲ್ ಚೆಕ್ ಮಾಡ್ತಾನೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವರ್ಜಿನ್ ಹುಡುಗಿಯರಿಗೆ ಬಹಳ ಡಿಮ್ಯಾಂಡ್ ಇರುತ್ತೆ. ಅಂತವ್ನ ಸಪರೇಟ್ ರೂಮಲ್ಲಿಟ್ಟು ಅವರಿಗೆ ಒಳ್ಳೆ ಫುಡ್ ಇಟ್ಟು ಸಾಕ್ತಿರ್ತಾನೆ. ಇಲ್ಲಿಂದ ನೀನ್ ತಪ್ಪಿಸ್ಕೊಳ್ಳಕ್ ನೋಡಿದ್ರೆ ನಿನಗೆ ಸಿನಿಮಾ ತೋರಿಸ್ಬಿಡ್ತೀನಿ ಅಂತ ಫೈಜಲ್ ವಾರ್ನಿಂಗ್ ಕೊಡ್ತಾನೆ. ಇನ್ನೊಂದ್ ಕಡೆ ಶಿವಾಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆ ಊರಿನ ಜಮೀನ್ದಾರ್ ಹತ್ರ ಹೋಗಿ ನನ್ನ ಮಕ್ಕಳು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಜಮೀನ್ದಾರ ಅವ್ರನ್ನ ಸಿಟಿಗೆ ಕಳ್ಸಿದೀನಿ, ಈಗ ಅವ್ರು ಎಲ್ಲಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಇನ್ನು ಶಿವ ಊರಿನವ್ರ ಜೊತೆ ತಿಳ್ಕೊಂಡು ಸಿಟಿಗೆ ಒಪ್ಸಿದ ಆ ಮಹಿಳೆನ ಮೀಟ್ ಆಗ್ತಾನೆ. ನೋಡಮ್ಮ, ನನ್ ಮಕ್ಕಳು ಎಲ್ಲಿದಾರೋ ಹೇಳು ಪ್ಲೀಸ್ ಅಂತ ಬೇಡ್ಕೋತಾನೆ. ಆ ಮಹಿಳೆ ಅರ್ಥ ಮಾಡ್ಕೊಂಡು ಅಡ್ರೆಸ್ ಹೇಳ್ಬಿಡ್ತಾಳೆ. ಶಿವ ಎಷ್ಟೋ ಕಷ್ಟಪಟ್ಟು ಸಿಟಿಗೆ ಹೋಗಿ ಆ ವೇಷಗೃಹನ ನೋಡ್ತಾನೆ. ಅಲ್ಲಿರೋ ಪರಿಸ್ಥಿತಿ ನೋಡಿ ಶಿವ ಮನ್ಸು ಕುಗ್ಗೋಗ್ಬಿಡುತ್ತೆ. ನಾನ್ ಬಹಳ ದೊಡ್ಡ ತಪ್ಪು ಮಾಡಿದೀನಿ ಅಂತ ಅರಿವಾಗುತ್ತೆ. ಈ ಕಡೆ ಸೋನಿಯಾನು ಕೂಡ ಟಪ್ಗಾಗಿ ಫುಲ್ ಆಗಿ ಬಳಸ್ಕೊತಿರ್ತಾರೆ. ಆಕೆ ಹತ್ರ ಎಲ್ಲಾ ರೀತಿಯ ಕಸ್ಟಮರ್ಸ್ ಬರ್ತಿರ್ತಾರೆ. ಸೋನಿಯಾ ಕೂಡ ಮೆಲ್ಲನೆ ಆ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾ ಇರ್ತಾಳೆ. ಆದ್ರೆ ಅಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಳೇಬೇಕು ಅಂತ ಬಹಳ ಟ್ರೈ ಮಾಡ್ತಿರ್ತಾಳೆ. ಒಂದಿನ ಆ ವೇಷಗೃಹದ ಹತ್ರ ಪೊಲೀಸರು ಬಂದ್ಬಿಡ್ತಾರೆ. ಇನ್ನು ಸೈಲೆಂಟ್ ಆಗಿ ಹೇಗೋ ಮಾಡಿ ತಪ್ಪಿಸ್ಕೊಂಡು ಪೊಲೀಸರೇ ನನ್ನನ್ನ ಕಾಪಾಡಿ,
ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗ್ಬಿಡಿ ಅಂತ ಬೇಡ್ಕೋತಾಳೆ. ಪೊಲೀಸರು ಕೇರ್ ಮಾಡದಂತೆ ನಾಟಕ ಮಾಡಿ ತನ್ನನ್ನು ಕಾರಲ್ಲಿ ಕೂರಿಸ್ಕೊಂಡು ಮತ್ತೆ ವಾಪಸ್ ಅದೇ ವೇಷಗೃಹಕ್ಕೆ ಕರ್ಕೊಂಡ್ಬರ್ತಾರೆ. ಪೊಲೀಸನ್ನು ಕೂಡ ಈ ಫೈಸಲ್ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲೇ ನಮಗೆ ಅರ್ಥ ಆಗುತ್ತೆ. ಆದ್ರೆ ಫೈಸಲ್ಗೆ ಮಾತ್ರ ಈ ವಿಷಯ ತಿಳಿದು ಸೋನಿಯಾಗೆ ಸಿನಿಮಾ ತೋರಿಸ್ತಾನೆ. ಏ ಸೋನಿಯಾ, ನಿನ್ನ ಎಷ್ಟೋ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಆದ್ರೂ ಕೂಡ ನೀನ್ ಈ ತರ ಮಾಡ್ತೀಯ ಅಂತ ಹೇಳಿ ಜೋರಾಗಿ ಟಪಾಟಪ್ ಮಾಡ್ತಾನೆ. ಹೀಗೆ ಒಂದಿನ ಆ ವೇಷಗೃಹಕ್ಕೆ ಮನೀಶ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಹೊಸದಾಗಿ ಬಂದಿರೋ ಹುಡುಗಿರ ಹತ್ರ ಮಾತ್ರ ಹೋಗ್ತಿರ್ತಾನೆ. ಆದ್ರೆ ಈತ ಒಬ್ಬ ಸ್ಪೆಷಲ್ ವ್ಯಕ್ತಿ. ಬಲವಂತವಾಗಿ ಈ ವೇಷ ವೃತ್ತಿಗೆ ಬಂದ ಮಹಿಳೆಯರನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಆಲೋಚನೆಯಿಂದ ಮನೀಶ್ಗೆ ಸೋನಿಯಾ ಕಾಣಿಸ್ತಾಳೆ. ಮನೀಶ್ ಸೋನಿಯಾನ ಬುಕ್ ಮಾಡ್ಕೊಂಡು ಆದಷ್ಟು ಬೇಗ ನಿನ್ನ ಇಲ್ಲಿಂದ ತಪ್ಪಿಸ್ತೀನಿ ಅಂತ ಹೇಳ್ತಾನೆ. ಹೀಗೆ ಕೆಲ ದಿನ ಕಳೆದ್ಬಿಡುತ್ತೆ. ಒಂದಿನ ಸೋನಿಯಾ ಫೈಸಲ್ ಡೈರಿಯಿಂದ ಕೆಲ ನಂಬರ್ಗಳನ್ನ ಕಳ್ತನ ಮಾಡಿ ಮನೀಶ್ಗೆ ಕೊಟ್ಬಿಡ್ತಾಳೆ. ಆ ನಂಬರ್ಗಳಿಂದಲಾದ್ರೂ ತನ್ನ ಅಕ್ಕನ ಹುಡುಕ್ಬೋದೇನೋ ಅಂತ ಅನ್ಕೋತಾಳೆ. ಹೀಗೆ ಫೈಸಲ್ ಒಂದಿನ ಸೋನಿಯಾನ ದೊಡ್ಡ ಕಸ್ಟಮರ್ ಹತ್ರ ಕರ್ಕೊಂಡು ಹೋಗ್ತಾನೆ. ತಾನು ಆಕ್ಟಿವ್ ಆಗಿರೋಕೆ ದಾರಿಲಿ ಹೋಗುವಾಗ ತನ್ನ ಅಕ್ಕನ ತೋರಿಸ್ತಾನೆ. ಸೋನಿಯಾ ತನ್ನ ಅಕ್ಕನ್ ನೋಡಿ ಬಹಳ ಸಂತೋಷ ಪಡ್ತಾಳೆ. ಆದ್ರೆ ಪ್ರೀತಿ ಮಾತ್ರ ಸೋನಿಯಾನ ಬೈದ್ಬಿಡ್ತಾಳೆ. ನಿನಗೆ ಮುಂಚೆನೆ ಗೊತ್ತಿತ್ತು ನನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ, ಆದ್ರೆ ನೀನ್ ನನ್ನ ಕೇರೆ ಮಾಡ್ಲಿಲ್ಲ ಅಂತ ಬೈದು ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಮನೀಶ್ ಫೈಸಲ್ ಅಡ್ಡಾಗೆ ಪೊಲೀಸರನ್ನ ಕರ್ಕೊಂಡ್ ಬರ್ತಾರೆ. ಪೊಲೀಸರಿಗೆ ಎಲ್ಲ ಅರ್ಥ ಮಾಡಿಸಿ ಅಲ್ಲಿದ್ದ ಮಹಿಳೆಯರನ್ನ ಕಾಪಾಡೋಣ ಅಂತ ಅನ್ಕೋತಾನೆ. ಫಸ್ಟ್ ಸೋನಿಯಾನ ಕಾಪಾಡಕ್ ಟ್ರೈ ಮಾಡ್ತಾನೆ. ಆದ್ರೆ ಸೋನಿಯಾ ಮಾತ್ರ ಅಲ್ಲಿಂದ ಹೋಗೋಕ್ ಒಪ್ಕೊಳ್ಳಲ್ಲ. ಸೋನಿಯಾ ಗೊತ್ತು, ನಾನು ಇಲ್ಲಿಂದ ಈಗ್ಲೇ ಹೋಗ್ಬಿಟ್ರೆ ನನ್ನ ಅಕ್ಕನ ಜೀವನ ನಾಶ ಆಗ್ಬಿಡುತ್ತೆ, ನಮ್ಮ ಅಕ್ಕನ ಕಾಪಾಡ್ಬೇಕಂದ್ರೆ ನಾನು ಇಲ್ಲೇ ಇರಬೇಕು ಅಂತ ಅನ್ಕೋತಾಳೆ. ಹಾಗೆ ಆ ಲೋಕಲ್ SI ಫೈಸಲ್ಗೆ ಫ್ರೆಂಡ್ ಆಗಿರ್ತಾನೆ. ಆದ್ರಿಂದ ಏನೂ ಆಕ್ಷನ್ ತಗೊಳ್ದೆ ಅಲ್ಲಿಂದ ಪೊಲೀಸರು ಹೋಗ್ಬಿಡ್ತಾರೆ. ಇನ್ನು ಮರುದಿನ ಫೈಸಲ್ ಒಳ್ಳೆ ಹುಡುಗಿಯರನ್ನ ಸೆಲೆಕ್ಟ್ ಮಾಡಿ ಕಂಟೈನರ್ಗಳಿಗೆ ಏರಿಸಿ US ಕಳ್ಸಕ್ ರೆಡಿ ಮಾಡ್ತಾನೆ. ಆ ಹುಡುಗಿಯರಲ್ಲಿ ಸೋನಿಯಾ ಕೂಡ ಇರ್ತಾಳೆ. ಕೆಲ ದಿನಗಳ ಜರ್ನಿ ಆದ್ಮೇಲೆ US ಅಲ್ಲಿ ದೊಡ್ಡ ದೊಡ್ಡ ಸೌಕಾರರ ಹತ್ರ ಟಪಾಟಪ್ ಮಾಡಕ್ ಬಿಡ್ತಿರ್ತಾರೆ. ಸೋನಿಯಾ ಕೂಡ ಏನೂ ಮಾಡೋಕ್ಕಾಗದೆ ಅವ್ರ ಹತ್ರ ಟಪಾಟಪ್ ಮಾಡಿಸ್ಕೊತಿರ್ತಾಳೆ. ಒಂದ್ ಕಡೆ ಸೋನಿಯಾ ನನ್ನ ಜೀವನ ಹಿಂಗಾಗೋಯ್ತು, ನನ್ನ ಅಕ್ಕನ ಜೀವನ ಮಾತ್ರ ಹಂಗಾಗೋಯ್ತು ಅಂತ ಬಹಳ ಬೇಜಾರ್ ಪಡ್ತಿರ್ತಾಳೆ. ಹೀಗೆ ಸೋನಿಯಾನ ಒಂದಿನ ರೆಡಿ ಮಾಡಿ ಒಬ್ಬ ವ್ಯಕ್ತಿ ಹತ್ರ ಕಳಿಸ್ತಾರೆ. ತನ್ನ ಹತ್ರ ಇದ್ದ ಲ್ಯಾಪ್ಟಾಪ್ನ ಯೂಸ್ ಮಾಡ್ಕೊಳ್ಳೋಕಂತ ಸೋನಿಯಾ ಕೊಡ್ತಾನೆ. ಸೋನಿಯಾ ಇಮೇಲ್ನ ಚೆಕ್ ಮಾಡಿದಾಗ ಸೋನಿಯಾ ಲವರ್ ಇಂದ ಮೇಲ್ ಬಂದಿರುತ್ತೆ. ಸೋನಿಯಾ, ನೀನ್ ಎಲ್ಲಿದೀಯಾ, ಹೇಗಿದೀಯಾ, ಎಲ್ಲಿದ್ರು ಹೇಳು, ನಾನ್ ಬಂದು ನಿನ್ನನ್ನು ಕರ್ಕೊಂಡ್ ಬರ್ತೀನಿ ಅಂತ ಆ ಹುಡುಗ ಮೇಲ್ ಕಳ್ಸಿರ್ತಾನೆ. ಸೋನಿಯಾ ಆ ಮೇಲ್ ನೋಡಿ ಏನೇ ಆಗ್ಲಿ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಡಿಸೈಡ್ ಆಗ್ತಾಳೆ. ಒಂದಿನ ಸೋನಿಯಾ ಜೊತೆ ಬಹಳ ಹೆಣ್ಮಕ್ಳನ್ನ ಒಂದ್ ದೊಡ್ಡ ಪಾರ್ಟಿಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿದ್ದ ಒಬ್ಬ ಹುಡುಗಿ ಈ ಬಾಧೆಗಳನ್ನ ತಡ್ಕೊಳ್ಳೋಕಾಗದೆ ಸೂಸೈಡ್ ಮಾಡ್ಕೊಳ್ಳೋಕ್ ಹೋಗ್ಬಿಡ್ತಾಳೆ. ಇನ್ನು ಸೋನಿಯಾ ಇದೇ ಒಳ್ಳೆ ಟೈಮ್ ಅಂತೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಬೆಳಗಾಗ್ತಾ ಸೋನಿಯಾ ಯಾವುದೋ ಒಂದು ದೊಡ್ಡ ಸಿಟಿಗೆ ಸೇರ್ಕೊಂಡ್ಬಿಡ್ತಾಳೆ. ಹೊಟ್ಟೆ ಹಸು ತಡಿಯಕ್ಕಾಗದೆ ಕಸದ ಬುಟ್ಟಿಯಲ್ಲಿದ್ದ ವಸ್ತುನ ತಿಂತಿರ್ತಾಳೆ. ಆಗ ಒಬ್ಬ ಮಹಿಳೆ ತನ್ನ ನೋಡಿ ಅಲ್ಲಿರೋ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಆಶ್ರಮದಲ್ಲಿರೋ ಎಲ್ಲ ಜನರು ಕೂಡ ಇದೇ ರೀತಿ ಬಂದವರೇ ಆಗಿರ್ತಾರೆ. ಹೀಗೆ ಸೋನಿಯಾ ಕೆಲ ದಿನಗಳವರೆಗೂ ಅಲ್ಲೇ ಇದ್ದು ಹೆಲ್ತಿ ಆಗ್ತಾಳೆ. ಇಲ್ಲಿ ಆ ಆಶ್ರಮ ನಡೆಸೋ ಒಬ್ಬ ಮಹಿಳೆ ಸೋನಿಯಾನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಸೋನಿಯಾ ಗೊತ್ತಿದ್ದವ್ರು ಯಾರಾದ್ರೂ ಇದ್ದಾರ ಅಂತ ಕಾಂಟ್ಯಾಕ್ಟ್ ಮಾಡ್ತಾಳೆ. ಇಲ್ಲಿ ಮನೀಶ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೋನಿಯಾ ಮನೀಶ್ನ ವಿಡಿಯೋದಲ್ಲಿ ನೋಡ್ತಾಳೆ. ನೋಡಿ ಬಹಳ ಸಂತೋಷ ಪಡ್ತಾಳೆ. ಮನೀಶ್ ಕೂಡ ಸರ್ಪ್ರೈಸ್ ಅಂತೇಳಿ ಪ್ರೀತಿನ ತೋರಿಸ್ತಾನೆ. ಇಬ್ರು ಡಿಸೈಡ್ ಆಗಿ ಇಂಡಿಯಾಗ್ ಬರ್ಬೇಕು ಅಂತ ಅನ್ಕೋತಾರೆ. ಇನ್ನು ಸೋನಿಯಾ ಆ ಆಶ್ರಮದ ಹೆಲ್ಪ್ ಇಂದ ಇಂಡಿಯಾಗ್ ಬಂದು ಮನೀಶ್ನ ಮೀಟ್ ಆಗ್ತಾಳೆ. ಆಗ ಮನೀಶ್ ಹೇಳ್ತಾನೆ, ಪ್ರೀತಿ ಮತ್ತು ವಸ್ತುಗಳಿಗೆ ಕೂಲಿ ಆಗ್ಬಿಟ್ಟಿದ್ದಾಳೆ, ಮತ್ತೆ ಅದೇ ವೃತ್ತಿಗೋಗಿ ಆಕೆ ಇರ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಇನ್ನು ಆಕೆ ಇಲ್ಲಿಗೆ ಬರಲ್ಲ ಅಂತ ಮನೀಶ್ ಹೇಳ್ಬಿಡ್ತಾನೆ. ಈ ಮಾತನ್ನ ಕೇಳಿ ಸೋನಿಯಾ ಮನಸ್ಸು ಮುರಿದೋಗ್ಬಿಡುತ್ತೆ. ಆ ವಿಡಿಯೋ ಕಾಲಲ್ಲಿ ಮನೀಶ್ ಇದ್ದ ಪ್ಲೇಸ್ಗೆ ಪ್ರೀತಿ ಬಂದಿರ್ತಾಳೆ. ಯಾವತ್ತೋ ಒಂದಿನ ನನ್ನ ಅಕ್ಕ ಬಂದೇ ಬರ್ತಾಳೆ ಅಂತ ಹೇಳಿ ಸೋನಿಯಾ ಕೂಡ ಅಲ್ಲೇ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಇದೇ ಸೀನ್ನಿಂದ ಈ ಸಿನಿಮಾ ಕೊನೆ ಆಗುತ್ತೆ. ಗೈಸ್, ನಿಮಗೆ ಈ ಸಿನಿಮಾ ಏನನ್ನಿಸ್ತು? ಪ್ರೀತಿ ಒಂದಿನ ಸೋನಿಯಾನ ಮೀಟ್ ಆಗ್ತಾಳಾ ಇಲ್ವಾ ಅಂತ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.